ಮಾಹಿತಿಯನ್ನ ಕೊಡ್ತಾರೆ. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಎಲ್ಲೋ ಒಂದ್ ಕಡೆ ಅಭಿಮಾನಿಗಳು ಕಾದು ಕುಳಿತಿದ್ರು, ದರ್ಶನ್ ಇವಾಗ ಹೊರಗಡೆ ಬರ್ಬಹುದು, ಅವಾಗ ಹೊರಗಡೆ ಬರ್ಬಹುದು ಅಂತ. ಆದ್ರೆ ಇವಾಗ ದರ್ಶನ್ ಅಭಿಮಾನಿಗಳಿಗೆ ನಿಜಕ್ಕೂ ಇದು ಆಘಾತಕಾರಿ ಸುದ್ದಿ. ಯಾಕಂತ ಹೇಳಿದ್ರೆ 1 ವರ್ಷ ದರ್ಶನ್ ಅವ್ರಿಗೆ ಬೇಲ್ ಸಿಗಲ್ಲ ಅಂತ. 1 ವರ್ಷ ಆದ್ಮೇಲೆ ಅವ್ರು ಸಿಗುತ್ತೆ ಅಂದ್ರೆ ವಿಚಾರಣೆಯ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಎಷ್ಟರ ಮಟ್ಟಿಗೆ ನಿಜಕ್ಕೂ ದರ್ಶನ್ ಅಭಿಮಾನಿಗಳಿಗೆ ಬ್ಯಾಡ್ ನ್ಯೂಸ್ ಆಯ್ತು ಇವತ್ತು? ಅಮೃತ, ಪ್ರಮುಖವಾಗಿ ದರ್ಶನ್ ಹಾಕಿದಂತ ಪಿಟಿಷನ್ ಅಂತ ಅದಕ್ಕೆ ಸಂಬಂಧಪಟ್ಟಾಗ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಂಡಿರುವಂತದ್ದು. ಅರ್ಜಿಯ ವಿಚಾರಣೆ ವೇಳೆಯಲ್ಲಿ ಈಗಾಗಲೇ ಏನು ದರ್ಶನ್ ಪರ ವಕೀಲರು ಅರ್ಜಿಯ ವಿಚಾರಣೆ ಟ್ರಯಲ್ ತುಂಬಾ ವಿಳಂಬವಾಗಿ ನಡೀತಾ ಇದೆ ಅಂತ ಹೇಳಿ ಆರೋಪವನ್ನು ಮಾಡಿದ್ರು. ಕಳೆದ 8 ತಿಂಗಳ ಹಿಂದೆ ಏನು ಬೇಲ್ ಕ್ಯಾನ್ಸಲ್ ಆಗಿತ್ತು, ಅದಾದ ನಂತರ 8 ತಿಂಗಳು ಕೂಡ ಅವರು ಜೈಲಿನಲ್ಲಿ ಇರುವಂತದ್ದು. ಕಳೆದ 8 ತಿಂಗಳಲ್ಲಿ ಕೇವಲ 10 ಜನ ಸಾಕ್ಷಿಗಳನ್ನ ವಿಚಾರಣೆ ಮಾಡಿರುವಂತದ್ದು. ಸುಮಾರು 273 ಜನ ವಿಟ್ನೆಸಸ್ ಗಳಿರುವಂತದ್ದು. ಸೊ ಇವರು ಕೇವಲ 8 ತಿಂಗಳಲ್ಲೇ 10 ಜನ ಅಂತ ಹೇಳಿದ್ರೆ, ಇನ್ನ ಇವರು ಸಂಪೂರ್ಣವಾಗಿ ಉಳಿದ 253 ಜನನ ವಿಟ್ನೆಸಸ್ ಅನ್ನ ಟ್ರಯಲ್ ನಲ್ಲಿ ವಿಚಾರಣೆ ಮಾಡಲಿಕ್ಕೆ ಎಷ್ಟು ಸಮಯಾವಕಾಶ ಬೇಕಾಗುತ್ತೆ. ಹೀಗಾಗಿ ಅದನ್ನ ಆದಷ್ಟು ಬೇಗ ವಿಚಾರಣೆಯನ್ನು ಮಾಡಬೇಕು, ಮತ್ತೆ ಅದರ ಮಧ್ಯೆ ಇವರಿಗೆ ಜಾಮೀನನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿರುವಂತದ್ದು. ಹೀಗಾಗಿ ಏನು ಇಲ್ಲಿಂದ ಸೆಷನ್ಸ್ ಕೋರ್ಟ್ ನಲ್ಲಿ ಟ್ರಯಲ್ ನ ರಿಪೋರ್ಟ್ ಏನು ವರದಿಯನ್ನು ಸಲ್ಲಿಕೆಯನ್ನು ಮಾಡಲಿಕ್ಕೆ, ಅದಕ್ಕೆ ಪ್ರಿಸನ್ ನಿಂದ ಏನು ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿತ್ತು, ಎರಡನ್ನೂ ಕೂಡ ಪರಿಶೀಲನೆ ನಡೆಸಿರುವಂತದ್ದು. ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಏನು ವಿಳಂಬವಾಗಿ ವಿಚಾರಣೆ ನಡೀತಾ ಇದೆ, ಇದನ್ನ ಆದಷ್ಟು ಬೇಗ ಮಾಡಬೇಕು, ವಿಳಂಬವನ್ನ ಮಾಡಬಾರದು. ಡೇ ಬೈ ಡೇ ಒಂದು ಅರ್ಜಿಯ ವಿಚಾರಣೆ ಪ್ರತಿನಿತ್ಯವೂ ಕೂಡ ಇದಕ್ಕೆ ಸಂಬಂಧಪಟ್ಟಾಗಿ ಸಾಕ್ಷಿ ವಿಚಾರಣೆಗಳನ್ನ ಮಾಡಬೇಕು, ತಡ ಮಾಡುವಂಥದ್ದು ಬೇಡ. ಅದರಲ್ಲೂ ಪ್ರಮುಖವಾಗಿ ಮುಖ್ಯವಾಗಿದ್ದಂತ ಸುಮಾರು 50 ರಿಂದ 60 ಜನ ಸಾಕ್ಷಿಗಳನ್ನ ಏನು ಪ್ರಯಾರಿಟಿ ಮೇಲೆ ವಿಚಾರಣೆಯನ್ನ ಮಾಡಬೇಕು ಅಂತೇಳಿ ಸೂಚಿಸಿರುವಂತದ್ದು. ಅದಷ್ಟೇ ಅಲ್ಲದೆ ಪ್ರತಿನಿತ್ಯ ಅಂದ್ರೆ ಡಿಲೇ ಆಗಬಾರದು. ಇನ್ನು 1 ವರ್ಷದಲ್ಲಿ, ಇವತ್ತಿನಿಂದ 1 ವರ್ಷದ ಒಳಗಡೆ ಸಂಪೂರ್ಣವಾಗಿ ನೀವು ಸಾಕ್ಷಿಗಳ ವಿಚಾರಣೆಯನ್ನ ಮಾಡಿ ಮುಗಿಸಬೇಕು. ಒಂದು ವೇಳೆ ವಿಚಾರಣೆ ಆಗದೆ ಹೋದಲ್ಲಿ ಸುಪ್ರೀಂ ಕೋರ್ಟ್ ಇವರಿಗೆ ಜಾಮೀನು ಕೊಡುವ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ ಅಂತೇಳಿ ಸೂಚಿಸಿರುವಂತದ್ದು. ಈ ಸಂಬಂಧ ಈಗಾಗಲೇ ಆದೇಶವನ್ನು ನೀಡ್ತಾ ಇರುವಂತದ್ದು. ಅರ್ಜಿಯ ವಿಚಾರಣೆ ಕೂಡ ಮುಂದುವರೆದಿದೆ. ಇದರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಅಂತ ಹೇಳಿ ಆರೋಪವನ್ನು ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜೈಲು ಮ್ಯಾನ್ಯಲ್ ಪ್ರಕಾರ ಏನೆಲ್ಲ ಒಬ್ಬ ವಿಚಾರಣಾಧೀನ ಕೈದಿಗೆ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಅವಕಾಶಗಳಿರುತ್ತೆ, ಈ ಎಲ್ಲಾ ಸೌಲಭ್ಯಗಳನ್ನ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ವಿಚಾರಣೆ ವೇಳೆ ಸೂಚಿಸಿರುವಂತದ್ದು. ಒಟ್ಟಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಏನು, ಒಂದು ಕಡೆ ಮೂಲಭೂತ ಸೌಕರ್ಯ, ಇನ್ನೊಂದು ಕಡೆ ತಡವಾಗ್ತಿದೆ ಏನು ಸಾಕ್ಷಿಗಳ ವಿಚಾರಣೆ, ಇದಕ್ಕೆ ಜಾಮೀನನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅರ್ಜಿಯ ವಿಚಾರಣೆ ಮುಂದುವರೆದಿರುವಂತದ್ದು. ಅಮೃತ, ಎಸ್, ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸೋದಾದ್ರೆ ನನಗೆ ತುಂಬಾ ಮೂದಲಿಕೆ ಮಾಡ್ತಾ ಇದ್ದಾರೆ, ನನ್ನನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ, ಪ್ರವೋಕ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಮಾಡಿದ್ರು. ಇದ್ರ ಬಗ್ಗೆ ಕೋರ್ಟ್ ಏನ್ ಹೇಳುತ್ತೆ? ಜೊತೆಗೆ ಅದೆಲ್ಲ ನಿಜಾನ? ಜೈಲಾಧಿಕಾರಿಗಳು ಇಲ್ಲ ಇವೆಲ್ಲ ಸುಳ್ಳು ಅಂತ ಕೂಡ ಹೇಳಿದ್ರು. ಅಮೃತ, ಇನ್ನು ವಿಚಾರಣಾ ಹಂತದಲ್ಲಿದೆ, ಅರ್ಜಿ ವಿಚಾರಣೆ ನಡೀತಾ ಇರುವಂತದ್ದು. ಈಗಾಗಲೇ ಅದಕ್ಕೆ ಏನು ಸ್ಪಷ್ಟತೆಯನ್ನು ಕೊಡಲಿಕ್ಕಾಗಲ್ಲ. ನ್ಯಾಯಾಲಯಕ್ಕೆ ಇವ್ರಿಗೆ ಸಲ್ಲಿಕೆ ಮಾಡಿರುವಂತಹ ಅಂಶಗಳೇನಿದೆ, ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ನ್ಯಾಯಾಧೀಶರು ಚರ್ಚೆಯನ್ನು ಮಾಡ್ತಾರೆ. ಅದಾದ ನಂತರ ಏನಾದ್ರೂ ಅಂತಹದ್ದೇನಾದ್ರೂ ಇವ್ರಿಗೆ ಮೂದಲಿಕೆ ಆಗಿರುವಂತದ್ದು, ಯಾರಾದ್ರೂ ಪ್ರೊವೋಕೇಷನ್ ಮಾಡುವಂತದ್ದು ಇರ್ಬೋದು, ಈ ತರದ್ದೇನಾದ್ರೂ ಅದಕ್ಕೆ ಸೂಕ್ತವಾದ ಸಾಕ್ಷ್ಯಾಧಾರಗಳನ್ನು ಸಲ್ಲಿಕೆಯನ್ನು ಮಾಡಬೇಕಾಗುತ್ತೆ. ಆದ್ರೆ ಈಗಾಗಲೇ ಪ್ರಿಸನರ್ಸ್ ಏನು ಇಲ್ಲಿ ಬೆಂಗಳೂರು ಸೆಂಟ್ರಲ್ ಪ್ರಿಸನರ್ ಇಂದ ಕೊಟ್ಟಿರುವಂತಹ ವರದಿ ಏನಿದೆ, ಆ ವರದಿಯನ್ನು ಕೂಡ ನ್ಯಾಯಾಲಯ ಒಂದು ಪರಿಶೀಲನೆ ಮಾಡಬೇಕಾಗುತ್ತೆ. ಪರಿಶೀಲನೆ ಮಾಡಿದ ಬಳಿಕ ಅಂದ್ರೆ ಆತ ಬಂದಾಗಿಂದ ದರ್ಶನ್ಗೆ ನೀಡಿರುವಂತಹ ಸೌಲಭ್ಯಗಳಿರ್ಬೋದು, ಸುಮಾರು 50 ಜನ ಬಂದು ಅವ್ರನ್ನ ಭೇಟಿಯನ್ನು ಮಾಡೋದಕ್ಕೆ ಸೂಕ್ತವಾದ ದಾಖಲೆಗಳಿರ್ಬೋದು, ಸಿಸಿ ಕ್ಯಾಮೆರಾಗಳನ್ನು ಹಾಕಿರುವಂತದ್ದು, ಅವರಿಗೆ ವಾಕಿಂಗ್ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಹೀಗೆ ಒಬ್ಬ ವಿಚಾರಣಾಧೀನ ಕೈದಿಗೆ ಜೈಲು ಮ್ಯಾನ್ಯಲ್ ಪ್ರಕಾರ ಕೊಡಬೇಕಾದಂತ ಎಲ್ಲಾ ಸೌಲಭ್ಯಗಳನ್ನ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಅವರಿಗಾಗಲೇ ವರದಿಯನ್ನು ಸಲ್ಲಿಕೆಯನ್ನು ಮಾಡಿರುವಂತದ್ದು. ಆ ವರದಿಯನ್ನ ಸೂಚಿಸಿರುವಂತ ಪರಿಶೀಲನೆ ಮಾಡಿರುವಂತ ನ್ಯಾಯಾಲಯ ಓರ್ವ ವಿಚಾರಣಾಧೀನ ಕೈದಿಗೆ ಕೊಡಬೇಕಾಗಿರುವ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಅರ್ಜಿಯ ವಿಚಾರಣೆ ನಡೀತಾ ಇರೋ ಹಿನ್ನೆಲೆಯಲ್ಲಿ ಅರ್ಜಿಯ ವಿಚಾರಣೆ ಮುಗಿದ ನಂತರ ಸಂಪೂರ್ಣ ಮಾಹಿತಿ ಹೊರಬರುವಂತದ್ದು. ಅಮೃತ, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ವರ್ಷ ದರ್ಶನ್ಗೆ ಭವಿಷ್ಯ ಏನಾಗೋಯ್ತು ಅಂದ್ರೆ